ಓಂ ಅರಹಂ ನಮಃ. ಶ್ರೀ ಋಷಭನಾಥಾಯ ನಮಃ. ಶ್ರೀ ಮಾನತುಂಗಾಚಾರ್ಯ ದೇವ ವಿರಚಿತ ಭಕ್ತಾಂಬರ ಸ್ತೋತ್ರ 9. ಆಸ್ತಾಂ ತವ ಸ್ತವನಮಸ್ತ ಸಮಸ್ತ ದೋಷಂ ತ್ವತ್ ಸಂಕಥಾಪಿ ಜಗತಾಂ ದುರಿತಾನಿ ಹಂತಿ. ದೂರೇ ಸಹಸ್ರಕಿರಣಾಃ ಕುರುತೆ ಪ್ರಭೈವಾ ಪದ್ಮಾಕರೇಷು ಜಲಜಾನಿ ವಿಕಾಸಭಾಂಜಿ. ಈ ಶ್ಲೋಕಗಳ ಪದಗಳ ಅರ್ಥ ಹೀಗಿವೆ. ಆಸ್ತ ಸಮಸ್ತ ದೋಷಂ ಅರ್ಥಾತ್ ಸಮಸ್ತ ಪಾಪವನ್ನು ನಾಶ ಮಾಡಿದ. ತವ ಸ್ತವನಂ ಅರ್ಥಾತ್ ನಿಮ್ಮ ಸ್ತೋತ್ರವು. ಆಸ್ತಾಂ ಅರ್ಥಾತ್ ಇರಲಿ. ತ್ವತ್ ಸಂಕಥಾಪಿ ಅರ್ಥಾತ್ ನಿಮ್ಮ ಕಥೆಯೂ ಸಹ. ಜಗತಾಂ ಅರ್ಥಾತ್ ಲೋಕದ. ದುರಿತಂ ಅರ್ಥಾತ್ ಪಾಪವನ್ನು. ನಿಹಂತಿ ಅರ್ಥಾತ್ ನಾಶಪಡಿಸುತ್ತದೆ. ಸಹಸ್ರ ಕಿರಣಾಃ ಅರ್ಥಾತ್ ಸೂರ್ಯನು. ದೂರ ಅರ್ಥಾತ್ ಬಹುದೂರದಲ್ಲಿ. ಪ್ರಭೈವ ಕುರುತೆ ಅರ್ಥಾತ್ ಬೆಳಕನ್ನು ನೀಡುತ್ತಾನೆ. ಪದ್ಮಾಕರೇಷು ಅರ್ಥಾತ್ ತಾವರೆ ಕೊಳಗಳಲ್ಲಿ. ಕಿಂ ಅರ್ಥಾತ್ ಏನು. ವಿಕಾಸಭಾಂಜಿ ಅರ್ಥಾತ್ ತಾವರೆ ಹೂಗಳು ಅರಳುವುದಿಲ್ಲವೇ. ಈ ಶ್ಲೋಕದ ಭಾವಾರ್ಥ ಹೀಗಿವೆ. ಸೂರ್ಯನು ಕಾಂತಿಪೂರ್ಣವಾದ ತನ್ನ ಕಿರಣಗಳನ್ನು ಲೋಕದಲ್ಲಿ ಎಲ್ಲೆಡೆ ಹರಡಿ ಬೆಳಕನ್ನುಂಟು ಮಾಡುವುದರ ಜೊತೆಗೆ ತಾವರೆ ಹೂಗಳನ್ನು ಅರಳಿಸುತ್ತಾನೆ. ಅದರಂತೆ ನಿಮ್ಮ ಸ್ತೋತ್ರದಿಂದ ಎಲ್ಲ ವಿಧವಾದ ದೋಷಗಳು ನಾಶವಾಗುವುದರ ಜೊತೆಗೆ ನಿಮ್ಮ ಕಥೆಯೂ ಕೂಡ ಪಾಪಗಳನ್ನು ಹೋಗಲಾಡಿಸುತ್ತದೆ ಎಂದು ಭಾವವು.